ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯ ರಾಜಕೀಯದಲ್ಲಿ ದಾಖಲೆಯ ಬಜೆಟ್ ಮಂಡಿಸಿದ್ದಾರೆ. ಅವರಿಗೆ ಸಮಸ್ತ ಬಸವ ಕಲ್ಯಾಣ ಜನತೆಯ ಪರವಾಗಿ ಮತ್ತು ವಿಜಯ್ ಸಿಂಗ್ ಸಾಹೇಬರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿ ಮಾಧ್ಯಮಗೋಷ್ಠಿ ಕರೆದಿರೋ ಉದ್ದೇಶ, ನಿನ್ನೆ ಬಸವ ಕಲ್ಯಾಣದ ಶಾಸಕರಾದ ಸನ್ಮಾನ್ಯ ಶರಣು ಸಲಗರ್ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತಾಡ್ತಾ ಕಾಂಗ್ರೆಸ್ ಪಕ್ಷದ ಹೆಸರನ್ನು ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ. ಯಾವುದೇ ತಲೆಬುಡವಿಲ್ಲದ ಆಧಾರವಿಲ್ಲದ ಮಾತನಾಡುವುದು ಶಾಸಕರ ಇದು ಒಂದು ಹಳೆ ಚಾಳಿ, ಇದೇನು ಹೊಸದಲ್ಲ. ಯಾಕಂದ್ರೆ ಈಗಾಗಲೇ ನಾವು ಸಾಕಷ್ಟು ಸಲ ಅವರು ಮಾಧ್ಯಮ ಗೋಷ್ಠಿಗಳು, ಪತ್ರಿಕಾ ಹೇಳಿಕೆಗಳು ನಾವೆಲ್ಲರೂ ಕೂಡ ಗಮನಿಸ್ತಾ ಬರ್ರಿ ಮೊದಲಿನಿಂದ. ಅವ್ರು ಯಾವುದೇ ಮಾತಿಗೆ ತಲೆಬುಡ ಇರಲ್ಲ, ಆಧಾರ ಇರಲ್ಲ ಅಂತ ಮಾತಾಡ್ತಾರೆ. ಎಡವಟ್ಟಾಗಿ ಮಾತಾಡೋದೇ ಅವ್ರದ್ದೊಂದು ಹವ್ಯಾಸ ಅದ. ಅದಕ್ಕೆ ಅವ್ರ ಮಾತಿಗಷ್ಟು ಬಸವ ಕಲ್ಯಾಣ ಜನತೆ ಸೀರಿಯಸ್ ತಗೊಳ್ಳುವಂಥ ಪ್ರಮೇಯ ಇಲ್ಲ. ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಸಲ ತಾವೆಲ್ಲರೂ ಗಮನಿಸಿರಿ, ಒಬ್ಬ ಜವಾಬ್ದಾರಿ ಸ್ಥಾನದಾಗ ಕುಂತಂಥ ಶಾಸಕರು ಇಡೀ ಬಸವ ಕಲ್ಯಾಣ ಎಲ್ಲ ಜಾತಿ ಜನಾಂಗದ ಎಲ್ಲ ಸಮಾಜದ ಜನರ ಒಂದು ಸೇವಕರಾಗಿ ಕೆಲಸ ಮಾಡಿದ್ರು. ಅವ್ರ ಮಾತಿನ ದಾಟಿ ನೋಡ್ರ ಸಮಾಜದಲ್ಲಿ ಬಿರುಕು ಸೃಷ್ಟಿ ನಿರ್ಮಾಣ ಮಾಡಿ ಸಮಾಜದಲ್ಲಿ ಜಗಳ ಹಚ್ಚಿ ರಾಜಕೀಯ ಲಾಭ ಪಡಿಬೇಕು ಅನ್ನೋ ಉದ್ದೇಶ ಎದ್ದು ಕಾಣ್ತಾ ಇದೆ. ಅದಕ್ಕೆ ನಮ್ಮ ಬಸವ ಕಲ್ಯಾಣ ಜನತೆ ಬಹಳ ಪ್ರಜ್ಞಾವಂತರು, ಪ್ರಬುದ್ಧರು. ಇವ್ರ ಮಾತಿಗೆ ಯಾರು ಸೊಪ್ಪು ಹಾಕಲ್ಲ ಅಂತ ಹೇಳಿ ಒಂದು ಸಂಪೂರ್ಣ ವಿಶ್ವಾಸ ನಮ್ಮ ಜನತೆ ಮೇಲೆ ಇದೆ. ಯಾಕಂದ್ರೆ ಮೊನ್ನೆ ನಡೆದ ಘಟನೆ ಅದು ಬಸವ ಕಲ್ಯಾಣದಾಗ ಆಗಬಾರ್ದಾಗಿತ್ತು, ಆಗಿದೆ. ಯಾರೋ 5-6 ಜನ ಹುಡುಗರು ಅನ್ಯ ಕೋಮಿನ ಒಂದು ಇಬ್ಬರ ಮೇಲೆ ಹಲ್ಲೆ ಮಾಡಿದ್ರು. ಅನ್ಯ ಕೋಮಿನವರು ಅವರು ಇಬ್ಬರು ಹಲ್ಲೆ ಒಳಗಾದಂಥವ್ರು ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟರು. ಆ ದೂರನ್ನು ಆಧರಿಸಿ ಪೊಲೀಸರು ಅವ್ರ ಮ್ಯಾಗೂ FIR ಮಾಡ್ರು. ಯಾರು ಹಲ್ಲೆ ಮಾಡ್ಯಾರೋ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿದ್ರು. ಆಮೇಲೆ ಕೆಲವು ಜನ ಗಾಂಧಿ ಚೌಕದಲ್ಲಿ ಸೇರಿ ಅವರು ಕೂಡ ಕೆಲವು ಜನ ದಾಂಧಲೆ ಮಾಡೋರು. ಈ ಎರಡೂ ಘಟನೆಗಳು ಕೂಡ ನಾವು ಖಂಡಿಸ್ತೇವೆ. ಯಾಕಂದ್ರೆ ಅವ್ರು ಮಾಡಿದ್ದು ತಪ್ಪ, ಇವ್ರು ಮಾಡಿದ್ದು ತಪ್ಪ. ಬಸವ ಕಲ್ಯಾಣ ಇಡೀ ಜಗತ್ತಿಗೆ ಶಾಂತಿಯ ಸಂದೇಶ ಸಾರಿದಂಥ ಭೂಮಿ ಅದ. ಇಲ್ಲಿ ಎಲ್ಲ ಕಮ್ಯುನಿಟಿದವರು, ಎಲ್ಲ ಸಮಾಜದವರು ಅಣ್ತಮ್ಮರ ಗತಿ ಇರಬೇಕು ಅಂತೇಳಿ ನನ್ನೊಂದು ಕಳಕಳಿ ಮನವಿ ಅದ. ಯಾರೂ ಕೂಡ ರಾಜಕೀಯ ನಾಯಕರ ಮಾತಿನಲ್ಲಿ ಬರಬಾರ್ದು. ಎಲ್ಲರೂ ಕೂಡ ಅಣ್ತಮ್ಮರ ಗತಿ ಜೀವನ ಮಾಡಿ ಈ ಬಸವ ಕಲ್ಯಾಣದ ಇತಿಹಾಸದ ಗತವೈಭವದ ಆ ವೈಭವ ಮರುಸ್ಥಾಪನೆ ಮಾಡಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡಬೇಕು ಅನ್ನುವಂಥ ಒಂದು ಕಳಕಳಿಯ ಮನವಿ ಮಾಡ್ತಾ ಇದ್ದಾರೆ. ಈಗಾಗಲೇ ಪೊಲೀಸ್ ಇಲಾಖೆ, SP ಸಾಹೇಬರು, IG ಸಾಹೇಬರು, CPI ಅವರು, PSI ಅವರು, ಎಲ್ಲ ಪೊಲೀಸ್ ಪೇದೆಗಳು ಬಹಳ ಬೇಗನೆ ಪರಿಸ್ಥಿತಿಯನ್ನು ಹತೋಟಿಗೆ ತಂದು ಜನಜೀವನ ಇವತ್ತು ಸಾಮಾನ್ಯ ಆಗಲಕ್ಕ ಪ್ರಮುಖ ಕಾರಣ. ಅವರಿಗೆಲ್ಲರಿಗೂ ಕೂಡ ಬಸವ ಕಲ್ಯಾಣ ಜನತೆ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ಶಾಸಕರು ಏನು ಮಾತಾಡ್ತಾರೆಂಬುದೇ ಅವರಿಗೆ ಪರಿಜ್ಞಾನ ಇರೋದಿಲ್ಲ. ನಿನ್ನೆ ನಾನು ಮಾಧ್ಯಮಗೋಷ್ಠಿ ನೋಡಿದೆ, ಯಾರ ಹೆಸರು ತೊಗೊಂಡು ಅವ್ರು ಆರೋಪ ಮಾಡತ್ತಾರ, 15 ದಿವಸದಿಂದ ಅವರಿಗೆ ಅವ್ರು BDA ಚೇರ್ಮನ್ ಮಾಡಿ ಅಂತ ಹೇಳಿ. ಅವ್ರ ಮನಸ್ಥಿತಿ ಹ್ಯಾಂಗದ ಅಂದ್ರೆ 6 ಕೊಟ್ರ 3 ಕೊಟ್ರ ಸೊಸಿ ಕಡಿ, 6 ಕೊಟ್ರ ಅತ್ತಿ ಕಡಿ ಅಂತ ನಮ್ಮ ಹಳ್ಳಿ ಭಾಷೆದಾಗ ಒಂದು ಕಹಾವತ್ತು. ಅವ್ರು ಯಾವಾಗ ಏನು ಮಾತಾಡ್ತಾರೋ ಏನಿಲ್ಲೋ ಗೊತ್ತಾಗಲ್ಲ. ಏನಾದರೂ ಮಾಡಬೇಕು, ತಮ್ಮ ವೈಫಲ್ಯಗಳು ಮುಚ್ಚಿಕೊಂಡು ರಾಜಕೀಯ ಮಾಡಬೇಕು, ಜನರನ್ನು ಮರಳು ಮಾಡಬೇಕು ಅನ್ನೋ ಉದ್ದೇಶ ಒಂದೇ ಇಟ್ಕೊಂಡು ಬಸವ ಕಲ್ಯಾಣದ ರಾಜಕೀಯ ಮಾಡತ್ತಾರೆ. ನಾವು ಅವ್ರಿಗೆ ಸಾಕಷ್ಟು ಸಲ ಕೇಳ್ತಾ ಇದ್ದೇವೆ, ಬಸವ ಕಲ್ಯಾಣ ಅಭಿವೃದ್ಧಿ ಬಗ್ಗೆ ಬರ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ. ಬಸವ ಕಲ್ಯಾಣದು ಈಗ ನಿರ್ಮಿತಿ ಕೇಂದ್ರ 49 ಕೋಟಿ ಅನುದಾನ ಕೊಟ್ಟರು. ಇಲ್ಲಿ ತನಕ ಬಸವ ಕಲ್ಯಾಣಕ್ಕೆ 2023-26 ತನಕ ಏನಿಲ್ಲ ಅಂದ್ರೆ ಸರಿಸುಮಾರು 150ರಿಂದ 200 ಕೋಟಿ ಅನುದಾನ ಬಂದು 150ರಿಂದ 200 ಕೋಟಿ ಒಂದರ ಕೆಲಸ ತೋರಿಸಿದ್ರು. ಶಾಸಕರಿಗೆ ಇಂಥ ಕೆಲಸ ಮಾಡಿದ್ದಾರೆ. 23ರಲ್ಲಿ ಮಾಡಿದಂಥ ಕಾಮಗಾರಿಗಳು 24ರಲ್ಲಿ ಉಳಿದಿಲ್ಲ, ಕಿತ್ಕೊಂಡು ಹೋಗ್ಯಾವ. 24ರಲ್ಲಿ ಮಾಡಿದಂಥ ಕಾಮಗಾರಿಗಳು 25ರಲ್ಲಿ ಉಳಿದಿಲ್ಲ. 24-25ನೇ ಸಾಲಿನ ಕಾಮಗಾರಿಗಳು ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಮ್ಮ ಊರಾಗ ಸುಮಾರು ಒಂದು 8-10 ದಿವಸ ಹಿಂದೆ ರಸ್ತೆ ಮೇಲೆ ಕಾಂಕ್ರೀಟ್ ಆಗಿಬಿಟ್ಟಿದ್ದಾರೆ. ಸುಮಾರು 6 ತಿಂಗಳಾಯ್ತು. ಇವತ್ತಿನ ತನಕ ಕೆಲಸ ಮಾಡಕ್ ತಯಾರಿಲ್ಲ. ಸಾಕಷ್ಟು ಸಲ ಸಂಬಂಧಪಟ್ಟವ್ರಿಗೆ ಹೇಳೋರು ಕೆಲಸ ಮಾಡಕ್ ತಯಾರಿಲ್ಲ. ಜನ ಬೀಳ್ತಾ ಇದ್ದಾರೆ. ಮೋರ್ಖಂಡಿಯಲ್ಲೂ ಅದೇ ಪರಿಸ್ಥಿತಿ ಇದೆ. ನಮ್ಗೆ ಗೊತ್ತಿದ್ವಿ 2 ವಿಷಯ ಅಂತ ಸಾಕಷ್ಟು ಕ್ಷೇತ್ರ ತುಂಬ ಸಾಕಷ್ಟು ಇಂಥವೇ ಕೆಲಸ ಮಾಡೋರು. ಅವ್ರಿಗೆ ಎಷ್ಟು ಹೇಳಿದ್ರು ಅಭಿವೃದ್ಧಿ ಬಗ್ಗೆ ಮಾತಾಡೋರು.
ಬೇರೆ ಬೇರೆ ಯಾರಿಗೋ ಭಡ್ಕಸೋದು, ಯಾರ ಸಮಾಜದಲ್ಲಿ ಜಗಳ ಹಚ್ಚೋದು, ಅವ್ರು ಕಾಯಕ್ಕೆ ಇದೇ ಮಾಡ್ಕೊಂಡು ಕುಂತಾರೆ. ದಯವಿಟ್ಟು ಸನ್ಮಾನ್ಯ ಶಾಸಕರೇ, ತಾವು ಒಬ್ಬ ಜವಾಬ್ದಾರಿ ಸ್ಥಾನದಾಗಿದ್ರಿ, ತಾವು ಆ ಸ್ಥಾನದಾಗ ಕುಂತು ಬಹಳ ಜವಾಬ್ದಾರಿಯುತವಾಗಿ ನಡ್ಕೊಳ್ಳೋದು ನಿಮ್ಮ ಆದ್ಯ ಕರ್ತವ್ಯ ಅದ. ಆದ್ರೆ ತಾವು ಇಂಥ ಕೆಲಸಕ್ಕೆ ಕೈ ಹಾಕಬಾರದು. ವಿನಾಕಾರಣ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಆ ಘಟನೆಗೆ ಏನೂ ಸಂಬಂಧ ಇಲ್ಲ. ಸುಮ್ಮನೆ ಕಾಂಗ್ರೆಸ್ ಪಕ್ಷದ ಹೆಸರು ಉಲ್ಲೇಖ ಮಾಡತ್ತಾರ. ನಮ್ಮ ಬಸವ ಕಲ್ಯಾಣದಲ್ಲಿ ಜನ ಎಲ್ಲಾ ಸಮಾಜದವ್ರು ಕೂಡ ಅಣ್ತಮ್ರ ಗತಿ ಬಾಳ. ಏನೇ ಘಟನೆ ಆದ್ರೂ ಕಾನೂನು ಅದ, ಪೊಲೀಸ್ ಅದ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ನಾವು ಪ್ರಚೋದನೆ ಮಾಡುವಂತ ಕೆಲಸ ನಮ್ದು ಯಾವಾಗ್ಲೂ ಕೂಡ ಮಾಡಬಾರ್ದು. ಇಂಥ ಒಂದು ಅವ್ರಿಗೆ ನಾ ಈ ಮಾಧ್ಯಮ ಗೋಷ್ಠಿ ಮುಖಾಂತರ ಅವ್ರಿಗೆ ನಾ ಇದೊಂದು ಸ್ಪಷ್ಟವಾಗಿ ಹೇಳಕ್ ಇಷ್ಟ ಪಡ್ತಾ ಇದ್ದೀನಿ. ಶಾಸಕರ ಕಾರ್ಯವೈಖರಿ ನೋಡ್ರಿ, ಹೋದ್ಸಲ 3 ತಿಂಗಳಿಂದ ಕೆಡಿಪಿ ಸಭೆ ಆಯ್ತು. ಕೆಡಿಪಿ ಸಭೆ ಪೂರ್ಣಗೊಂಡಿಲ್ಲ. ನಾವು ಪೂರ್ಣಗೊಳಿಸ್ಲಿ ಅಂತ ಮನವಿ ಕೊಟ್ಟೆವು, ಆದ್ರೂ ಪೂರ್ಣ ಕೆಡಿಪಿ ಸಭೆ ಕರೆದಿಲ್ಲ ಅವ್ರು. ಈಗಾಗಲೇ ಕೆಡಿಪಿ ಸಭೆ ಕರೆದು 3 ತಿಂಗಳಾಯ್ತು. 3 ತಿಂಗಳು ಆದ್ರೂ ಕೂಡ ಇನ್ನೂ ಕೆಡಿಪಿ ಸಭೆ ಕರೆದಿಲ್ಲ. ಅವ್ರಿಗೆ ಅಭಿವೃದ್ಧಿ ಪರವಾಗಿ ಅವ್ರದ್ದು ಏನಾದ್ರೂ ಅವ್ರ ಕಾಳಜಿ ಕಳಕಳಿ ಏನಾರ ಇರ್ಬೇಕಲ್ಲ, ಅದು ಇಲ್ಲ ಅವ್ರ ಬಳಿ. ಅಭಿವೃದ್ಧಿ ಮಾಡ್ಬೇಕು, ಬಸವ ಕಲ್ಯಾಣ ಅಭಿವೃದ್ಧಿ ಮಾಡ್ಬೇಕಾದ್ರೆ ಕಾಳಜಿ ಕಳಕಳಿ ಬೇಕು. ಅವ್ರ ಹೊಟ್ಟೆ ಅದ್ರ ಬಗ್ಗೆ ಕೇರೆ ತೊಗೊಂಡು ಹೋಗ್ಯಾರ, ಸೈಲೆಂಟ್ ಆಗದ. ಆ ವಿಷಯದಾಗ ಏನೋ ಮಾತಾಡೋದು, ಯಾವ ಇಂಥವ್ ಏನ್ರೇ ಬಂದ್ವಲ್ಲ ಇದಕ್ಕೆ ಏನ್ರೇ ಮಾಡಿ ಹೀರೋ ಆಗ್ಬೇಕಂತ ಪ್ರಯತ್ನ ಮಾಡ್ತಾರೆ. ನಾವು ಅವ್ರೀಗ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ಲತ್ತಿದ್ದೆವು, ಬರ್ರಿ ಕೆಡಿಪಿ ಸಭೆ ಕರೀರಿ, ಬಸವ ಕಲ್ಯಾಣ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋಣ, ನಾವು ನೀವು ಎಲ್ಲರೂ ಸೇರಿ ಬಸವ ಕಲ್ಯಾಣ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಸಾಕಷ್ಟು ಸಲ ಅವ್ರಿಗೆ ನಾವು ಮಾಧ್ಯಮ ಮುಖಾಂತರ ಹೇಳಿದ್ರು, ಅದಕ್ಕೆ ಅವರು ಕ್ಯಾರಿ ಅಂತ ಇಲ್ಲ. ಅದಕ್ಕೆ ಇಂಥ ಕೆಲಸ ತಾವು ದಯವಿಟ್ಟು ಶಾಸಕರು ಮಾಡ್ಲಕ್ಕೆ ಹೋಗ್ಬಾರ್ದು. ನಮ್ಮಲ್ಲಿ ಎಲ್ಲಾ ಸಮಾಜದವರು ಅಣ್ತಮ್ರ ಗತಿ ಇದ್ದೇವು. मजहब नहीं सिखाता आपस में बैर रखना, हिंदी है हम वतन ಹಿಂದೂಸ್ತಾನ್ ಹಮಾರ ಅನ್ನೋ ಭಾವನೆ ಸಕಲ ಬಸವ ಕಲ್ಯಾಣ ಜನತೆ ಅಲ್ಲದ. ಯಾಕಂದ್ರೆ ಇದು ಬಸವಣ್ಣವ್ರ ಭೂಮಿ ಅದ. 12ನೇ ಶತಮಾನದಲ್ಲಿ ನಿಮ್ಮ ಶರಣ ಸಂಗನ ಬಸವಣ್ಣ ಬಂದು ಮರ್ತದಲ್ಲಿ ಮಹಾಮನೆ ಕಟ್ಟಿದರೆ ಮರ್ತ್ಯ ಲೋಕವೆಲ್ಲ ಭಕ್ತಿ ಸಾಮ್ರಾಜ್ಯವಾಯಿತು ಅಂತ ಶರಣ ಹೇಳ್ಯಾರ. ಆ ಪ್ರಕಾರ ಇಡೀ ಜಗತ್ತಿಗೆ ಶಾಂತಿ ಸಂದೇಶ ನೀಡಿದಂತ ಭೂಮಿ ಈ ಭೂಮಿ ಮೇಲೆ ಇರ್ತಂತ ಎಲ್ಲಾ ಸಮಾಜ ಜನರು ಕೂಡ ನಾವು ಶಾಂತಿಯಿಂದ ಬಾಳ್ಬೇಕು. ಯಾರೋ ರಾಜಕೀಯ ಲಾಭಕ್ಕಾಗಿ ಏನೋ ತಾವು ಬೇಳೆ ಬಯಸ್ಕೋಬೇಕು ಅನ್ನೋ ಉದ್ದೇಶದಿಂದ ಏನೋ ನಮ್ಗೆಲ್ಲ ಪ್ರಚೋದನೆಗೊಳಿಸುವಂತ ಹೇಳಿಕೆ ಕೊಡ್ತಾರ. ಸಮಸ್ತ ಬಸವ ಕಲ್ಯಾಣ ಜನತೆ ಇವ್ರ ಮಾತಿಗೆ ಕಿವಿ ಬಿಡಬಾರ್ದು. ನಾವೆಲ್ಲ ಹಿಂದಕ್ಕೆ ಹೇಳಿದ್ರೆ ಹಂಗೆ ಅಣ್ತಮ್ರ ಗತಿ ಇದ್ದೇವೆ, ಹಂಗೆ ಅಣ್ತಮ್ರ ಗತಿನ ಹೋಗ್ಬೇಕು. ನಾವೆಲ್ಲ ಶಾಂತಿಯಿಂದ ಇದ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಐತೆ. ಯಾಕಂದ್ರೆ ಇಂಥ ಗಲಭೆದಿಂದ ಅಮಾಯಕರಿಗೆ ತೊಂದರೆ ಆಯ್ತು, ಉಳ್ಳೋರಿಗೆ ಏನಾಗಲ್ಲ. ಅಮಾಯಕ ಜನರು, ಬೀದಿ ವ್ಯಾಪಾರಿಗಳು ಅಂಥವ್ರಿಗೆಲ್ಲ ತೊಂದರೆ ಆಯ್ತದ. ಈಗಾಗಲೇ ಬಸವ ಕಲ್ಯಾಣ ಜನತೆ ಅದು ಅವತ್ತಿಂದ ಅವತ್ತೇ ಮರ್ತು ಬಿಟ್ಟಾರೆ. ಎಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಇದ್ದಾರೆ. ಯಾವುದೇ ರೀತಿ ಏನೋ ಘಟನೆ ಆಗಿಲ್ಲ ಅಂಬಾರ್ದಾಗೆ ಎಲ್ಲರೂ ಇವತ್ತರ ಸಾಮಾನ್ಯ ಸ್ಥಿತಿಗೆ ಮಾರನೇ ದಿವಸ ಬಸವ ಕಲ್ಯಾಣ ಸಾಮಾನ್ಯ ಸ್ಥಿತಿ ಬಂದಿದ್ದಕ್ಕೆಲ್ಲ ಕಾರಣ ಪೊಲೀಸ್ ಇಲಾಖೆ. ಅವ್ರಿಗೆ ಮತ್ತೊಂದ್ಸಲ ನಾನು ಧನ್ಯವಾದ ಹೇಳ್ತೀನಿ. ಶಾಸಕರ ಅಂತಾರೆ ಸರ್, ಅವ್ರು 2019 ಬಸವ ಕಲ್ಯಾಣ ಬಂದ್ರಂತ, ಅವ್ರು ಬಂದಿರೋದು ಏನೂ ಗಲಭೆ ಆಗಿಲ್ಲ, ಇದು ಬಹಳ ದೊಡ್ಡ ಗಲಭೆ ಆಗಕ್ಕೆ ಕಾರಣ ಯಾರು ಅಂತ ಹೇಳ್ತಾರೆ ಸರ್. ಇದು ನೋಡ್ರಿ, ಇದ್ರ ಹಿಂದೆ ಯಾರ ಅಂಬದು ಅವರಿಗೆ ಗೊತ್ತ, ನಮ್ಗೆ ಗೊತ್ತಿಲ್ಲ. ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಇವತ್ತು ಪ್ರೆಸ್ಸಿಗೆ ಬಂದ ನಮ್ಮ ಹೆಸರು ತೊಗೊಳ್ಳಿ ಅಂತ ಹೇಳಿ ತನಿಖೆ ಮಾಡ್ತಾರೆ ಪೊಲೀಸರ. ಇದಕ್ಕೆ ಯಾರ ಕಾರಣ ಏನಿಲ್ಲ ಅಂಬೋದು ಪೊಲೀಸರಿಗೆ ಗೊತ್ತದ. ಪೊಲೀಸರು ತನಿಖೆ ಮಾಡ್ತಾರೆ. ಯಾರು ತಪ್ಪಿತಸ್ಥರ ಅವ್ರ ಮೇಲೆ ಕ್ರಮ ತಗೋತದ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಬಂದಿದ್ದ ಸಲಕ್ಕೆ ಗಲಭೆ ಆಗ್ಯದ ಅಂತ ಶಾಸಕರ ಆರೋಪ. ಸಣ್ಣ ಪುಟ್ಟ ಗಲಭೆಗಳು ಮೊದಲಿನಿಂದ ಆಗೋದು ಬರ್ತಾವ. ಆದ್ರೆ ಊರಲ್ಲಿ ಎಲ್ಲಾ ಸಮಾಜದಾಗ ಹಿರಿಯರು ಬಂದು ಅದು ಸಮಸ್ಯೆ ಬಗೆಹರಿಸ್ತಾರೆ. ಸ್ವತಃ ಶಾಸಕರು ಅಥವಾ ನಾವು ಶಾಸಕರು ಯಾರು ಕಾನೂನು ಕೈದಾಗ ತೊಗೊಳಕ್ ಬರಲ್ಲ. ಅದಕ್ಕೊಂದು ಮೊದಲ ನೋಡ್ರಿ ಬಕ್ರೀದ್ದಾಗ ಅವ್ರು ಹ್ಯಾಂಗ ಮಾಡ್ರು, ಅದಕ್ಕೆ ಯಾರು ಕಾರಣ ಇದ್ರು? ಹಂಗಲ್ಲ, ಎಲ್ಲಕ್ಕ ಕಾನೂನು ಅದ. ಏನೇ ನಮ್ದು ಬಿ ಪ್ರಾಬ್ಲಮ್ ಇತ್ತು, ಅವ್ರಿಗೆ ಪ್ರಾಬ್ಲಮ್ ಇತ್ತು, ಪೊಲೀಸ್ ಸ್ಟೇಷನ್ ಕೊಡ್ಬೇಕು, ದೂರ ಕೊಡ್ಬೇಕು. ಅವ್ರು ದೂರ ಆಧರಿಸಿ ಪೊಲೀಸರು ತನಿಖೆ ಮಾಡಿ ಯಾರು ತಪ್ಪು ಮಾಡ್ಯಾರ ಅವ್ರಿಗೆ ಕ್ರಮ ತಗೋತಾರೆ. ಯಾರಿಗೂ ಸಪೋರ್ಟ್ ಮಾಡೋದು, ಯಾರಿಗಾರ ಪರಿಶೋಧನೆ ಮಾಡುವಂತ ಕೆಲಸ ಮಾಡಬಾರ್ದು. ಯಾಕಂದ್ರೆ ಶಾಸಕರ ಬಗ್ಗೆ ಅವ್ರು ಏನ್ ಮಾತಾಡ್ತಾರ ಅಂಬದು ಅವ್ರಿಗೆ ಅರಿವಿಲ್ಲ. ಭಾಷಣ ನೋಡ್ರಿ, ನೀವು ಅವತ್ತು ನೋಡ್ರಿ ಕೆಡಿಪಿ ಸಭೆಯಲ್ಲಿ ನಾವು ನಿರ್ಮಿತಿ ಕೇಂದ್ರದ ಕೆಲಸ ಕೇಳಿದ್ರೆ ಮೀಟಿಂಗ್ ಮಾಡೋದೇ ಎದ್ದು ಹೋದ್ರು. ಇದರಿಂದ ಏನ್ ಸಂದೇಶ ತಿಳ್ಕೋಬೇಕು? ಇದರಿಂದ ಕ್ಲಿಯರ್ ಸಂದೇಶ ಭ್ರಷ್ಟಾಚಾರ ನಡೆದ, ಬ್ರಹ್ಮಾಂಡ ಭ್ರಷ್ಟಾಚಾರ ಎಲ್ಲ ನಿರ್ಮಿತಿ ಕೇಂದ್ರದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಇಷ್ಟು ಭ್ರಷ್ಟಾಚಾರ ನಡೆದ. ಗುತ್ತೇದಾರ್ ಅವರೇ, RMC ಪ್ಲಾಂಟ್ ಅವ್ರದೇ, ಕೆಲಸ ಮಾಡೋರೇ, ಬಿಲ್ ಮಾಡ್ಕೊಂಬರೋರೆ, ಟೆಂಡರ್ ಇಲ್ಲ, ನಿಯಮ ಇಲ್ಲ, ಏನೂ ಇಲ್ಲ. ಒಂದೊಂದ್ ಕಡೆ ರಾತ್ರಿ 1 ಗಂಟೆಗೆ 2 ಗಂಟೆಗೆ ಮಟೀರಿಯಲ್ ಹಾಕ್ಲತ್ತಾರ. ರಾತ್ರಿ ಸಿಮೆಂಟ್ ಕಾಂಕ್ರೀಟ್ ನಂದು ಯಾರು ಮಂದಿ ಮಕ್ಕೊಂಡಾರ. ಯಾಕಂದ್ರೆ ಅಲ್ಲಿ ಡಸ್ಟ್ ಕಲ್ಸ್ಕೊಂಡು ಹೊಂಟ್ರೆ ಎಲ್ಲ ರೀತಿ ಇಲ್ಲ, ಏನಿಲ್ಲ. ಇದ್ರೊಳಗೆ ಸಿಮೆಂಟ್ ಜಾಗನ ಡಸ್ಟ್ ಕಲ್ಸ್ಕೊಂಡು ಬರೋದು, ಕೆಲಸ ಮಾಡೋದು, ಬಿಲ್ ಮಾಡ್ಕೊಳೋದು. ಉದ್ದೇಶ ಏನಾಗಿ ಗೊತ್ತದೆ ಇರೋದು, ಒಂದು ದುಡ್ಡು ಮಾಡ್ಬೇಕು, ಬಂಡವಾಳ ಮಾಡ್ಕೋಬೇಕು. ಆ ಬಂಡವಾಳದಿಂದ ಎದುರಾಳಿಗಳು ಏನು ಇರ್ತಾರ
ಅಂಥವ್ರಿಗೆಲ್ಲ ಖರೀದಿ ಮಾಡಬೇಕು, ನಾ ರಾಜಕಾರಣ ಮಾಡಬೇಕು ಅನ್ನೋದು ಒಂದೇ ಅವ್ರ ತಲೆಗೆ ಸೇರೋದು. ಅವ್ರ ಆಸೆ ಈಡೇರಲ್ಲ. ಯಾಕಂದ್ರೆ ಈಗಾಗಲೇ ಬಸವ ಕಲ್ಯಾಣ ಜನತೆ ಬೇಸತ್ತು ಹೋಗ್ಯಾರ. ಇನ್ನೂ 2 ವರ್ಷ ಅದ ಅವ್ರಿಗೆ ಟೈಮ್. ನೀವು ಬರೆದಿಟ್ಟುಕೋರಿ, 2 ವರ್ಷದಾಗ ಅವ್ರು ಶಾಸಕರಾಗಿ ಇಲ್ಲಿರಲ್ಲ. ಜನ ಎಲ್ಲ ಸಮಾಜದವ್ರು ಕಾತರದಿಂದ ಕುಂತಾರ ಇವ್ರಿಗೆ ಯಾವಾಗ ಮನೆ ಕಳಿಸ್ಬೇಕಂತ ಹೇಳಿ. ಈಗ ಯಾಕಂದ್ರೆ ನಮಗೆ ಬಿಜೆಪಿ, ನಾನು ಮೊದಲು ಬಿಜೆಪಿದಾಗಿದ್ದ, ನನಗೂ ಎಲ್ಲ ಭಾಳ ಜನ ಬೆಂಗಳೂರು ತನಕ ಗೆಳೆಯರ, ನಮಗೆ ಉನ್ನತ ಮೂಲಗಳ ಮಾಹಿತಿ ಅದ. ಇವ್ರಿಗೆ ಮುಂದಿನ ವಿಧಾನಸಭಾ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಇವ್ರಿಗೆ ಟಿಕೆಟ್ ಇಲ್ಲ ಅಂತ ಗೊತ್ತಾಗ್ಯದ ನಮಗೆ. ಆ ಟಿಕೆಟ್ ಇಲ್ಲ ಅಂತ ಅವ್ರಿಗೂ ಗೊತ್ತದ, ಬಿಜೆಪಿ ಟಿಕೆಟ್ ಅವ್ರಿಗೂ ಕೊಡಲ್ಲ ಅಂತ ಹೇಳಿ. ಅದಕ್ಕೆ ಹೆಂಗಾದ್ರೂ ಮಾಡಿ ನಮ್ಮ ಕುರ್ಚಿ ಭದ್ರಪಡಿಸ್ಕೋಬೇಕು, ಈ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ ಕುರ್ಚಿನ ಭದ್ರಪಡಿಸ್ಕೋಬೇಕಂತ ಏನಾರ ಮಾಡಿ ಹೀರೋ ಆಗ್ಬೇಕಂತ ಅವ್ರು ಪ್ರಯತ್ನ ಮಾಡ್ತಾರೆ. ಬಟ್ ಬಸವ ಕಲ್ಯಾಣ ಜನತೆ ಮಾನಸಿಕ ಸ್ಥಿತಿ ಹೆಂಗದಂದ್ರ, ಇಲ್ಲಿ ಕೋಮು ಭಾವನೆ ಪ್ರಚೋದನೆ ಎಷ್ಟು ಮಾಡ್ರು ಯಾರು ಕೇಳಲ್ಲ. ಯಾಕಂದ್ರೆ ಹಿಂದಕ್ಕೆ ಹೇಳೋದಿಲ್ಲ, ಅಣ್ಣತಮ್ಮರ ಗತಿ ಬಳಕೊಂಡು ಬಂದಾರ. ಇದೆಲ್ಲ ಹಿಂದೂ ಮುಸ್ಲಿಂ ಅನ್ನೋದಿಲ್ಲ, ಅಣ್ಣತಮ್ಮರ ಗತಿ ಇದ್ದವ್ರ. ಏನೋ ಸಣ್ಣ ಪುಟ್ಟ ಜಗಳ ಆಯ್ತಾವ. ಒಂದು ಮನಿ ನೋಡ್ರಿ, ಒಂದು ಮನಿ ಅಂತ ಬಸವ ಕಲ್ಯಾಣ ಅಂದ್ರೆ ನಮ್ದು ಒಂದು ಮನಿ. ಆ ಮನ್ಯಾಗ ಸಣ್ಣ ಪುಟ್ಟ ಜಗಳ ಕಿರಿಕಿರಿ ಆಯ್ತಾವ. ಅವ್ ನಾವು ಬಗೆಹರಿಸ್ಕೋಬೇಕು ಅಷ್ಟೇ. ಇವ್ರು ನೋಡ್ರಿ 4 ವರ್ಷಕ್ಕೆ ಬಂದಾರ. ಇವ್ರು ಇನ್ನೊಂದು 2 ವರ್ಷ ಊರಿಗೆ ಹೋಗೋವ್ರ. ಅವ್ರ ಮಾತಿಗೆ ನಾವು ಕಿಮ್ಮತ್ ಕೊಡ್ತೇವೆ, ಒಬ್ಬರ ಮತಿ ಒಬ್ರಿಗೆ ನೋಡ್ಲಕ್ಕಾಗಲ್ಲ. ಅವ್ರ ಮಾತಿಗೆ ನಾವು ಕಿಮ್ಮತ್ ಕೊಡ್ತೇವೆ, ಒಬ್ಬರ ಮತಿ ಒಬ್ರಿಗೆ ನೋಡ್ಲಕ್ಕಾಗಲ್ಲ. ಅದಕ್ಕೆ ಅವ್ರಿಗೂ ಗೊತ್ತದ ಮುಂದಿನ ಬರುವಂತ 2028 ಚುನಾವಣೆದಾಗ ಬಿಜೆಪಿ ಟಿಕೆಟ್ ಅದು ಸಿಗಲ್ಲ. ಯಾಕಂದ್ರೆ ನೀವೆಲ್ಲ ಹಿಂದಿಕ್ಕಿನೆಲ್ಲ ಪ್ರೆಸ್ ಮೀಟ್ದಾಗ ಎಲ್ಲ ರೆಕಾರ್ಡಿಂಗ್ ಗೊತ್ತದ. ಅವ್ರು ಯಾವ ಚುನಾವಣೆದಾಗ ಯಾವ ಪಕ್ಷಕ್ಕೆ ಏನೇನು ಪಕ್ಷ ಗ್ರೋ ಮಾಡಿದ್ರೆ ಎಲ್ಲ ಗೊತ್ತದ. ಅವ್ರು ಹೈಕಮಾಂಡ್ದವ್ರಿಗೂ ಗೊತ್ತದ. ಅದಕ್ಕೆ ಇವ್ರು ಹೆಂಗಾರೆ ಮಾಡಿ ನಾವು ಒಬ್ಬ ಹೀರೋ ಆಗಬೇಕು ಕನ್ನಡದಾಗ, ನನಗೆ ಟಿಕೆಟ್ ಸಿಗಬೇಕು. ಅವ್ರು ಹ್ಯಾಂಗ್ ಬಿಂಬಿಸ್ಕೊಳತ್ತಾರ ಅಂದ್ರ, ಏನು ಬಸವ ಕಲ್ಯಾಣ ಇವ್ರು ಬಂದ ಮೇಲೆ ಬಸವ ಕಲ್ಯಾಣ ಅದನೋ, ಮೊದಲು ಬಸವ ಕಲ್ಯಾಣ ಇದ್ದಿಲ್ಲ, ಯಾರು MLA ಇದ್ದಿಲ್ಲ, ಹಂಗೆ ತೋರ್ಸ್ಕೊಳತ್ತಾರ ಅವ್ರು. ಇವ್ರಿಗೆ ಇನ್ನ ರಾಜಕಾರಣ ABCD ಗೊತ್ತಿಲ್ಲ, ರಾಜಕೀಯ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ, ಆಡಳಿತ ಹೆಂಗ್ ಮಾಡ್ಬೇಕು ಗೊತ್ತಿಲ್ಲ. ಇವ್ರಿಗೆ ಗೊತ್ತಿರೋದು ಒಂದೇ, ಗುತ್ತೇದಾರಿ ಮಾಡ್ಬೇಕು, ದುಡ್ಡು ಗಳಿಸ್ಬೇಕು, ಜನರಿಗೆ ಭಾವನಾತ್ಮಕ ಕೆರಳಿಸಿ ಅವ್ರಿಂದ ಮತ ಪಡೆದು ರಾಜಕಾರಣ ಮಾಡ್ಬೇಕಮ್ಮ. ಅದಕ್ಕೆ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಇವ್ರಿಗೆ. ಸರ್, ಮೊನ್ನೆ ನಡೆದ ಇದು ಶಿವಾಜಿ ಮಹಾರಾಜ್ ಜಯಂತಿ ಉತ್ಸವದಲ್ಲಿ ಸರ್ ತಾಲೂಕು ಆಡಳಿತ ಜಯಂತಿ ಉತ್ಸವ ಮಾಡಲಾಯ್ತು ಸರ್. ಆ ಜಯಂತಿ ಉತ್ಸವದಲ್ಲಿ ಶಾಸಕರಿಗೆ ಏನು ಸರ್, ಶಿವಾಜಿ ಮಹಾರಾಜ್ ಸ್ಟ್ಯಾಚ್ಯೂ ಪ್ಲೇಸ್ದಲ್ಲಿ ಉಪಸ್ಥಿತಿ ಇದ್ದಿಲ್ಲ ಸರ್. ಅವರು ಅಂಬೇಡ್ಕರ್ ವೃತ್ತದಿಂದ ಅವರು ಹಿಂದ್ಪಡೆ ಹೋದ್ರು ಸರ್. ಅದರ ಕಾರಣ ಏನು ಸರ್? ಈಗ ಅದು ಅವ್ರ ಶಾಸಕರು, ಅವ್ರಿಗೆ ಗೊತ್ತ, ನನಗೆ ಅಷ್ಟು ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಯಾಕಂದ್ರೆ ನಾನು ನಮ್ಮೂರಾಗ ಶಿವಾಜಿ ಜಯಂತಿಯಲ್ಲಿ ಇದನ್ನ ಬಸವ ಕಲ್ಯಾಣ ಬಂದಿಲ್ಲ ಅಂತ ನನಗೆ ಗೊತ್ತಿಲ್ಲ. ಅದು ಶಾಸಕರು ಕೆಲವರು ಗೊತ್ತಾಗ್ತಾರೆ. ನಾ ಹೇಳೋ ಉದ್ದೇಶ ಏನು, ಈಗ ಶಾಸಕರ ಕಾರ್ಯವೈಖರಿ ನಮಗೆಲ್ಲ ಗೊತ್ತದ. ನೋಡ್ರಿ 2023ಕ್ಕಿಂತ ಚುನಾವಣೆಗಿಂತ ಬರೋ ಶುಗರ್ ಫ್ಯಾಕ್ಟ್ರಿ ಹಾಕ್ತಾನು. ಇಡೀ ಬಸವ ಕಲ್ಯಾಣ ಜನತೆ ಇವತ್ತು ಅವ್ರ ಶುಗರ್ ಫ್ಯಾಕ್ಟ್ರಿದಾಗ ಕಬ್ಬಾಕ್ಯಾರ. ಬಿಲ್ನು ಪೇಡ್ ಐತಿ. ನಾವು ಬೆಂಗಳೂರದಿಂದ ಈಗ ಏರ್ಪೋರ್ಟ್ದಾಗ ಬಸವ ಕಲ್ಯಾಣ ಹೊಂಟಿದ್ದೇವೆ. ಬೆಂಗಳೂರದಿಂದ ಏರ್ಪೋರ್ಟ್ದಾಗ ಬಸವ ಕಲ್ಯಾಣ ಹೊಂಟಿದ್ದೇವೆ. ಮತ್ತು ಇಲ್ಲಿಂದ ಅವ್ರು ಉಣ್ಣಾವತ್ತ ನಾವು ಓಡ್ಕೋತ ಹೋದ್ರೆ ಅದು ಭೀ ನೋಡಿದೆವು. ಸೋಯಾಬೀನ್ ಆಯಿಲ್ ಫ್ಯಾಕ್ಟ್ರಿ ಆಯ್ತು, ನಮ್ಮ ಸೋಯಾಬೀನ್ ಎಲ್ಲ ಅವ್ರ ಫ್ಯಾಕ್ಟ್ರಿಗೆ ಹಾಕಿದೆವು. ಇದೆಲ್ಲ ಗೊತ್ತದಲ್ಲ ನಿಮಗೆ. ನಮ್ಮ ಈಗ ಯಾರು ಸುಳ್ಳು ಹೇಳ್ತಾರ, ಯಾರು ಸುಳ್ಳು ಹೇಳ್ತಾರ, ಇಡೀ ಬಸವ ಕಲ್ಯಾಣ ಜನತೆ ಗೊತ್ತದ. ಅಂಥವ್ರ ಮಾತಿನ ಮೇಲೆ ನಮ್ಗೆ ಹೆಂಗೆ ವಿಶ್ವಾಸ ಮಾಡಕ್ ಬರ್ತದೆ? ಮತ್ತೆ 25 ಲಕ್ಷ ರೂಪಾಯಿ ಅವ್ರು ಸ್ವ ಇಚ್ಛೆಲಿಂದ ಅವರು ಛತ್ರಪತಿ ಸಂಭಾಜಿ ಮಹಾರಾಜ್ ಸ್ಟ್ಯಾಚ್ಯೂಗೋಸ್ಕರ ಕೊಡ್ತಾರಂತ ಸರ್ ಶಾಸಕರು ಬಸವ ಕಲ್ಯಾಣ. ಕೂಡಲಿ ಯಾಕೋ ಅದಕ್ಕೆ ಸಂತೋಷ ಅದ, ಅದಕ್ಕೆ ನಾವು ಅದಕ್ಕೆ ವಿರೋಧ ಮಾಡಲ್ಲ. ಅದು ಒಳ್ಳೆ ಕೆಲಸ ಅದ. ಅದು ಕೊಟ್ಟ ಮೇಲೆ ಖರೆ ಅಂತೀನ. ಯಾಕಂದ್ರೆ ಅವ್ರು ಮಾತಿನ ಮೇಲೆ ವಿಶ್ವಾಸ ಮಾಡಪ್ಲೇ ಇಲ್ಲ. ಅವ್ರು ಅವಾಗಿನ ದಾಟ ಕೊಡ್ತಾಗ ಎಲ್ಲಿ ಮಾತಾಡ್ತಾರೋ. ಈಗ ಹೇಳಲ್ಲ, 3 ಕೊಟ್ಟರು ಸೊಸಿ ಕಡಿ, 6 ಕೊಟ್ಟರು ಅತ್ತಿ ಕಡಿ. ಯಾವಾಗ ಯಾರು ತಾರೀಫ್ ಮಾಡ್ತಾರ, ಯಾವಾಗ ಯಾರಿಗೆ ಬೈತಾರ, ಯಾವಾಗ ಯಾರಿಗೆ ಬೈತಾರ, ಯಾವಾಗ ಯಾರಿಗೆ ತಾರೀಫ್ ಮಾಡ್ತಾರೆ. ಅವ್ರದ್ದು ವಿಚಾರ ಅವ್ರು ನೋಡಿದ್ರೆ ಅದು ಯಾಕೋ ಮಾನಸಿಕವಾಗಿ ಅವರು ಸ್ಥಿಮಿತ್ ಕಳ್ಕೊಂಡ್ರೆ ಏನೋ ಅಂತ ಅನಿಸ್ತದೆ ನಮ್ಗೆ ಒಂದೊಂದ್ಸಲ. ಯಾಕಂದ್ರೆ ಒಬ್ಬ ಜವಾಬ್ದಾರಿಯುತವಾದಂಥ ವ್ಯಕ್ತಿ, ಜವಾಬ್ದಾರಿ ಸ್ಥಾನದಲ್ಲಿ ಇದ್ದಂಥ ವ್ಯಕ್ತಿ ಭಾಳ ಸಂಭಾಳಿಸಿ ಎಲ್ಲರಿಗೂ ತಗೊಂಡು ಹೋಗುವಂಥ ಕೆಲಸ ಮಾಡ್ಬೇಕು. ಹೋರಾಟಿ ಗತಿ ಅವರೇ ಮಾಡ್ಲತ್ತ ನಾವೇನು ಮಾಡೋಕ್ಕಾಗಲ್ಲ. ನಾವು ಅವ್ರಿಗೆ ಏನು ಕೇಳ್ತಿದ್ದೆವು, ನಿರ್ಮಿತಿ ಕೇಂದ್ರ ದುಡ್ಡು ಕೊಟ್ಟಿವಿ, 49 ಕೊಟ್ಟಿವಿ. 2 ವರ್ಷಕ್ಕೆ ಇವತ್ತಿನ ತನಕ ಖರ್ಚಾಗಿಲ್ಲ ದುಡ್ಡು, ಕಂಪ್ಲೀಟ್ ಆಗಿಲ್ಲ ಕೆಲಸ. ಯಾರ ಕಾರಣ ಇದಕ್ಕೆ? ಶಾಸಕರ ಕಾರಣ ಐತಾರೆ. ಇವತ್ತಿನ ತನ ನೋಡ್ರಿ 2023ರಿಂದ 26 ತನ KKRDBದಾಗೆ ನನಗೆ ಅನಿಸಿದ ಮಟ್ಟಿಗೆ 150 ಕೋಟಿ ರೂಪಾಯಿ ಬಜೆಟ್ ಬಂದಿರ್ಬೇಕು ನೋಡ್ರಿ. 150 ಕೋಟಿ ರೂಪಾಯಿ ಬಜೆಟ್ ಬಂದದ. 150 ಕೋಟಿ ರೂಪಾಯಿ ಕೆಲಸ ತೋರಿಸ್ರಿ ಎಲ್ಲ ಕಾಣಿಸ್ಲತ್ತೆ. ಏನೇ ಬದಲಾವಣೆ ಕಾಣಿಸ್ಲತ್ತದ. ಕೆಲಸ ಮಾಡ್ಲತ್ತಾರ, ರೊಕ್ಕ ಗಳಿಸ್ಲತ್ತಾರ, ಮತ್ತು ಸರ್ಕಾರ ನಮ್ಗೆ ಬಜೆಟ್ ಕೊಡಲ್ಲ ಅಂತ ಆರೋಪ ಮಾಡ್ತಾರೆ. ಹೊರಗೆ ಬರೋದು ಇದು ಹೆಂಗದ ರಾಜಕಾರಣ? ಕೆಲಸ ಮಾಡೋದು, ರೊಕ್ಕ ಗಳಿಸೋದು, ಸರ್ಕಾರ ಮ್ಯಾಗ ಬಟ್ ಮಾಡೋದು. ಏನೋ ಬಿರ್ಸತ್ತಲ್ಲ ಸರ್ಕಾರ ಮ್ಯಾಗ ಬಟ್ ಮಾಡೋದು. ಚಲೋ ನಿಂತಲ್ಲ ತಾವು ಕ್ರೆಡಿಟ್ ತೊಂಬೋದು. ಕಾಂಗ್ರೆಸ್ ಈಗ ಮನ್ ನೋಡಿ ಸರಾಯಿ ಬಂದ್ ಮಾಡ್ತೀನಿ ಅಂದ್ರು. ಅಂದ್ರೆ BJP ಪಕ್ಷದವ್ರು ಇವರಿಗೆ ಚುನಾವಣಾ ಪ್ರಣಾಳಿಕೆ ಅಧ್ಯಕ್ಷ ಮಾಡ್ಯಾರ. ಯಾಕೆ ಅಡ್ವಾನ್ಸ್ ಪ್ರಣಾಳಿಕೆ ಇವರೇ ಮಾಡ್ತಾರೆ. BJPದಾಗ ಯಾರು ಹೈಕಮಾಂಡ್, ರಾಜ್ಯಾಧ್ಯಕ್ಷರು, ರಾಷ್ಟ್ರಾಧ್ಯಕ್ಷರು ಯಾರೂ ಇಲ್ಲ. ಇವರೇ ಯಾರ ಸಾರ್ವಭೌಮತಿ ಅದ ಇವ್ರದ್ದು. ಇನ್ನು ಕೇಳಿದೀನಿ ಈಗ ಮಾತಾ, ನಾ ಮುಂದಿನ 2028 ನಮ್ಮ ಸರ್ಕಾರ ಬಂದ್ರೆ ನಾ ಸರಾಯಿ ಬಂದ್ ಮಾಡ್ತೀನಿ ಅಂತ. ಯಾಕಂದ್ರೆ ಬಸವ ಕಲ್ಯಾಣ ಶಾಸಕರಿಗೆ
ರಾಜ್ಯ ಚುನಾವಣಾ ಪ್ರಚಾರದ ಪ್ರಣಾಳಿಕೆ ಅಧ್ಯಕ್ಷ ಮಾಡ್ಯಾರ. ಅದಕ್ಕೆ ಅವ್ರು ಘೋಷಣೆ ಕೊಡ್ಲತ್ತಾರ. ಇವೆಲ್ಲ ಆಗೋ ಮಾತವ. ಇವ್ರಿಗೇನು ಅಧಿಕಾರ ಅದ? ಹಿಂಗೆ ಹೆಂಗೆ ಮಾತಾಡಿ ಮಂದಿಗೆ ಮೂರ್ಖ ಮಾಡೋದು. ಅವ್ರು ಬಸವ ಕಲ್ಯಾಣದವ್ರು ಎಷ್ಟು ಹುಷಾರ ಅಂಬೋದವ್ರಿಗೆ ಗೊತ್ತೇ ಇಲ್ಲ. ಜನ ಇಲ್ಲಿ ತಾಳ್ಕೊಲತ್ತಾರ. ಅವರು ನಮ್ಮ ಜನ ಏನಲ್ಲತ್ತ, ಈಗ ಓಟ್ ಹಾಕಿದೇವಪ್ಪ, ಶಾಸಕರು ಮಾಡಿದೇವ, 5 ವರ್ಷ ಏನು ಮಾಡ್ಲಕ್ಕಲ್ಲ, ಸುಮ್ಮನೆ ತಾಳ್ಕೊಲತ್ತಾರ, ಕಾಯ್ಕೊಂಡು ಕುಂತಾರ. 2028ದಾಗ ಇವ್ರಿಗೆ ಮನೆಗೆ ಕಳ್ಸೋದು ಪಕ್ಕ. ಇವ್ರು ಏಟೆ ಹಾರಾಡ್ಲಿ, ಏಟೆ ಚಿಣಿಲಿ, ಏಟೆ ಕುಣಿಲಿ, ಎಷ್ಟೇ ಮುಂಜಾನೆ ಊರಿಗೆ ವಾಕಿಂಗ್ ಹೋಲಿ ಇವ್ರು ವಾಕಿಂಗ, ಇವ್ರು ಕಬ್ಬು ತಿಂಬೋದು ಎಲ್ಲ ಜನರಿಗೆ ಗೊತ್ತದ. ಇವ್ರು ಎಷ್ಟು ರೈತರ, ಎಷ್ಟು ರೈತರ ಮಕ್ಕಳರ, ಇವ್ರು ಎಷ್ಟು ಗೋವುಗಳಿಗೆ ಸಾಕ್ತಾರ, ಇವ್ರು ಎಷ್ಟು ಗೋಪ್ರೇಮಿ ಹರ, ಇವ್ರಿಗೆ ಎಲ್ಲರೂ ಗೊತ್ತದ. ಇವ್ರು 2015 ಪೈಲ ಕಾಂಗ್ರೆಸ್ದಾಗ ಇದ್ದರು. 2016ದಾಗ ಇವ್ರಿಗೆ ಜ್ಞಾನೋದಯ ಐತಿ, ಏಕದಮ್ ಧರ್ಮ ಬಗ್ಗೆ ಜ್ಞಾನೋದಯ ಐತಿ. ಯಾವುದೇ ಪಕ್ಷ ಕೆಟ್ಟದಿರಲ್ಲ, ಯಾವುದೇ ಪಕ್ಷ ಕೆಟ್ಟದಿರಲ್ಲ, ಯಾವುದೇ ಪಕ್ಷ ಸಿದ್ಧಾಂತ ಕೆಟ್ಟದಿರಲ್ಲ. ಒಳಗಿರ್ತಕ್ಕಂಥ ವ್ಯಕ್ತಿಗಳು ನಮ್ದೇನು ನಡವಳಿಕೆ ಇರ್ತದಲ್ಲ, ಅದ್ರದ್ದೇನು ಗೊತ್ತೈತೆ ನಾವು ಕೆಟ್ಟವರಿದ್ದೇವೆ ಒಳ್ಳೆಯವರಿದ್ದೇವೆ ಅಂಬದು. ಜನರಿಗೆ ಭಡ್ಕಾಸುವಂಥ ಕೆಲಸ ಸನ್ಮಾನ್ಯ ಶಾಸಕರು ನಿರಂತರವಾಗಿ ಮಾಡ್ಕೊಂಡು ಬಂದಾರೆ. ಇದನ್ನು ಹೊಸದಿಲ್ಲ, ನಿಮಗೂ ಹೊಸದಿಲ್ಲ, ನಮಗೂ ಹೊಸದಿಲ್ಲ. ಯಾವುದೋ ಒಂದು ಸೂಕ್ಷ್ಮವಾದ ವಿಷಯ ನಾವು ಅದನ್ನು ಶಾಂತ ಮಾಡಿ ಮತ್ತು ಬಸವ ಕಲ್ಯಾಣ ಜನತೆ ಒಳ್ಳೆ ರೀತಿಯಿಂದ ಜನಜೀವನ ನಡೆಯುವಂಥ ಕೆಲಸ ಮಾಡೋದನ್ನ ಖಡೆಬಿ ತೊಗೊಂಡು ಓಡಾಡ್ಬಾರ್ದು. ಸಂಘಟನೆ ಇಸ್ದಾಗ ಖಡೆಬಿ ತೊಗೊಂಡು ಓಡಾಡ್ತಾರೋ, ಖಡೆಬಿ ತೊಗೊಂಡು ಓಡಾಡೋ ಬೆಂಕಿ ಹಚ್ಚೋದು, ಕಾಸ್ಕೋತ್ ಕೊಡೋದು, ಅದು ಈ ಜನ್ಮದಾಗ ಈಡೇರಲ್ಲ. ಯಾಕಂದ್ರೆ ನಾವು ಬಸವ ಕಲ್ಯಾಣ ಜನ ಹೆಂಗರದ ಭಾಳ ಬೇಗ ಇಂಥ ವಿಷಯದಾಗ ತಾವೇ ಎಲ್ಲ ಕ್ಲಿಯರ್ ಮಾಡ್ಕೋತಾರಲ್ಲ. ಯಾಕೆ ಇಂಥವು ಸಾಕಷ್ಟು ಒಂದು ಮನೆ ಇದ್ಮೇಲೆ ಇಂಥವು ಆಗ್ತಾವ ಹೋಗ್ತಾ ಇರ್ತಾವ. ನಾವೆಲ್ಲ 43 ವರ್ಷ ನಾವು ಈ ಬಸವ ಕಲ್ಯಾಣ ಮಣ್ಣಿನ ಹುಟ್ಟಿ ಬೆಳೆದವರಿದ್ದೆವು. ಇವ್ರಿಗೇನು ಗೊತ್ತದ ಬಸವ ಕಲ್ಯಾಣ ಇತಿಹಾಸ? ನಮ್ಮ ರಾಜಕೀಯ ದುರಾಸೆಗಾಗಿ, ಅಧಿಕಾರದ ಒಂದು ದುರಾಸೆಗಾಗಿ ನಮ್ಮಲ್ಲೇ ಜಗಳ ಹಚ್ಚುವಂಥ ಕೆಲಸ ಅವ್ರು ಮಾಡ್ತಾರದು ಆಗಲ್ಲ. ಕಾನೂನು ಯಾರು ಕೈದಾಗ ತೋತಾರ, ಯಾವುದೇ ಧರ್ಮದವ್ರು ಇದ್ರು ನಿರ್ದಾಕ್ಷಿಣ್ಯವಾಗಿ ಕಾನೂನು ಅವರನ್ನು ಬಿಡಲ್ಲ. ಇಷ್ಟು ನಾವು ನಾಳೆದಾಗ ಇಡಬೇಕು. ಅವ್ರಿಗೆ ಯಾವುದೇ ಸರ್ಕಾರ ಇರಲಿ, ಅದು ಯಾವುದೇ ಸರ್ಕಾರ ಇರಲಿ, ಇದು ಅವ್ರಿಗೂ ಗೊತ್ತದ ವಿಷಯ. ಇದ್ರದ್ದು ಏನರೇ ಮಾಡಿ ಫೈದಾ ತಗೋಬೇಕಂತವ್ರು. ಯಾಕಂದ್ರೆ ಸಾಕಷ್ಟು ವೈಫಲ್ಯಗಳು ಈ ಕಡೆ, ಇಷ್ಟು ವೈಫಲ್ಯ ಇಲ್ಲ. ಶುರು ಹಿಡಿದು ಲಾಸ್ಟ್ ತನಕ ಎಡವಟ್ಟುಗಳೇ ಅವರು ಒಂದು ಬಿ ಸರಳಿಲ್ಲ. ಅದಕ್ಕೆ ಸನ್ಮಾನ್ಯ ಶಾಸಕರು ಇನ್ನು ಮುಂದೆ ಆದರೂ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಆದರೂ ತಾವು ನುಡಿದಂತೆ ನಡೀರಿ. ಯಾಕಂದ್ರೆ ಬಸವಣ್ಣವ್ರ ಭೂಮಿ, ಬಸವಣ್ಣವ್ರು ಹೇಳ್ಯಾರ, ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅಂತಾರವ್ರು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿರದ ಲಿಂಗವೇ ಘಟ ಸರ್ಪೋಯ್ಯ. ಅದಕ್ಕೆ ದಯವಿಟ್ಟು ಶಾಸಕರೇ ನುಡಿದಂತೆ ನಡೀರಿ. ಸುಮ್ಮ ರಂಗ್ ನೋಡಿ ಢಂಗ ಬದಲಾಯಿಸಬೇಡ್ರಿ. ವೇದಿಕೆ ನೋಡಿ ಮಾತಾಡುವಂತ ವೇದಿಕೆ ಸೂರ್ಯ ನಮ್ಮ ಬಸವ ಕಲ್ಯಾಣ ಶಾಸಕರು. ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರ ನೋಡಿ ನಗು ನಮ್ಮ ಕೂಡಲ ಸಂಗಮವಿದೇವ. ಎಷ್ಟು ಚೆನ್ನಾಗಿ ಹೇಳ್ಯಾರ ಶರಣರು. ಇಂಥವೆಲ್ಲ ಆಟ ಇಲ್ಲಿ ನಡೆಯಲ್ಲ. ನೀವು ದಿನಗಳು ಎಣಿಸ್ಕೊಂಡ್ರಿ, ಏನು ಮಾಡದೆ 2 ವರ್ಷ ದರ್ಬಾರ್ ಮಾಡ್ರಿ. ನೀವು ಪ್ರಾಮಾಣಿಕರಿದ್ರೆ, ನಿಮಗೆ ಅಭಿವೃದ್ಧಿ ಮಾಡೋಂಥ ಬದ್ಧತೆ ಇತ್ತು, ಬಸವ ಕಲ್ಯಾಣ ಅಭಿವೃದ್ಧಿ ಬಗ್ಗೆ ನಿಮಗೆ ಕಾಳಜಿ ಇತ್ತು, KDP ಮೀಟಿಂಗ್ ಕರೀರಿ, ನಾವು ಚರ್ಚೆ ಮಾಡಿ ಅದರ ಮುಂದೆ ಕೊಟ್ಟು ನಿಮ್ದು ಏನದ ಬಣ್ಣ ಬಯಲು ಮಾಡ್ತೇವೆ. ನೀವು ನಮ್ದೇನೋ ತಪ್ಪಿದ್ರೆ ನೀವು ಹೇಳಿ, ನಾವೇನೋ ತಪ್ಪು ಮಾಡ್ತೇವೆ. ಇದು ಮಾಧ್ಯಮಗೋಷ್ಠಿ ಮುಖಾಂತರ ಅವ್ರಿಗೆ ಏನು ಮಾಡೋದು? ಶಾಸಕರ ಸಪೋರ್ಟ್ ಅದ ಅವ್ರಿಗೆ, ಶಾಸಕರ ಸಪೋರ್ಟ್ ಅದ. ಎಷ್ಟು ಕೇಳಿದ್ರು ಕೇರ್ ಮಾಡಲ್ಲ ಅವರು. ಅದಕ್ಕೆ ಅವ್ರ ಮೇಲೆ ನಾವು ಕಂಪ್ಲೇಂಟ್ ಕೊಡ್ಬೇಕಂತೇಳಿ ನಾವು ಈಗಾಗಲೇ ಕೊಟ್ಟಿದ್ದೇವೆ. ತನಿಖೆ ಥರ್ಡ್ ಪಾರ್ಟಿ ಹಾಕಿದಾರ, ತನಿಖೆ ಆಗಿ ಅದ್ರ ಬಗ್ಗೆ ಏನ್ ಕಳಪೆ ಆಗ್ಯದ ಅದ್ರ ಮೈನಸ್ ಮಾಡಿ ಹೋಗ್ತೀನಿ ಅಂತ ಹೇಳಿ ಅದ್ರ ಬಗ್ಗೆ ಮಾತಾಡೋಣ. ನೀವು ಕೇಳ್ರಿ, ಅವರಿಗೆ ಕೇಳಿ. ನೀವು ಪ್ರಯತ್ನ ಬಂದಿರಿ. ನಿರ್ಮಿತಿ ಕೇಂದ್ರ ಬಗ್ಗೆ ಕಳಪೆ ಅಂತ ಆರೋಪ ಮಾಡತ್ತಾರೆ ಇವರೆಲ್ಲ. ಶಿವ ಶೆಟ್ಗಾರ, ಆನಂದ್ ಪಾಟೀಲ, ನಮ್ಮ ಪಿಂಟು ಕಾಂಬಳೆ, ನಮ್ದು ಇವ್ರು ಭುಯ್ಯ ಅವರು, ನಮ್ದು ಸಂದೀಪ್ ಭುಯ್ಯ ಅವರು, ನಮ್ಮ ಮೇಡಮ್ ಅವರು, ನಮ್ದು ಮುಡುಬಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ನಮ್ದು ಅನ್ನಪೂರ್ಣಾಬಾಯಿ ಅಕ್ಕವರು, ಅವರೆಲ್ಲ ಕೇಳತ್ತಾರ. ಮತ್ತು ಇದು ಸತ್ಯನಂತೆ ಕೇಳಿ ಅದು ಮಾತಾಡಲ್ಲವ್ರು ಅದ್ರ ಬಗ್ಗೆ. ಇದು ನೀವು ಕ್ವಶನ್ ಮಾಡ್ರಿ ಅವರಿಗೆ, ಇದು ಮಾತಾಡೋದು. ಬ್ಯೂಟಿಫುಲ್ ಕಾಮಗಾರಿ ಅಂತಾರ ಅವ್ರು. ನಮಗೆ ಸ್ಟ್ರೆಂತ್ ಬೇಕಾಗ್ಯದ, ಕ್ವಾಲಿಟಿ ಕ್ವಾಂಟಿಟಿ ಬೇಕಾಗ್ಯದ, ಅವ್ರು ಬ್ಯೂಟಿಫುಲ್ ಅಂತಾರ. ಅವ್ರು ನೋಡ್ರಿ, ಅವ್ರ ಕೆಲಸ ಏನು ಹೇಳಿದಾರೆ ಈಗ, ಅವ್ರ ಬಂಡವಾಳ ಏನು? ಒಂದು ಗುತ್ತೇದಾರಿ ಮಾಡಿ ದುಡ್ಡು ಕಳ್ಸೋದು. ಆ ದುಡ್ಡಿನಿಂದ ಜನರ ಭಾವನೆಗಳು ಕೆರಳಿಸಿ ಆ ಭಾವನೆಗಳ ಮ್ಯಾಗ ಚುನಾವಣೆ ಮಾಡೋದು. ಇದು ಅವರು ದಿನನಿತ್ಯದ ಕಾಯಕ. ಈಗ ನೋಡ್ರಿ, ಹೊತ್ತೊಳಗೆ ಹೋಗೋದು, ಆ ಊರಿಗೆ ಹೋದ, ಈ ಊರಿಗೆ ಹೋದ, ವಾಕಿಂಗ್ ಮಾಡೋದ, ಜಾಗಿಂಗ್ ಮಾಡೋದ, ಕಬ್ಬು ತಿಂದ, ಹೊಲ್ದಾಗದ, ತೆನಿಗೆ ನೋಡೋದು, ಜ್ವಾಳದ ತೆನಿಗೆ ನೋಡೋದು, ರೈತ ಇದ್ದಂಬೋದು, ರೈತರ ಮಗ ಇದ್ದಂಬೋದು. ಯಾರು ಈ ಮಾತು ಪದೇ ಪದೇ ಹೇಳ್ತಾರ, ಅವ್ರು ನಾಟಕ ಮಾಡ್ತಾರೆ. ಇದು ಎಲ್ಲರಿಗೂ ಗೊತ್ತಿಲ್ಲ ವಿಚಾರ. ಅವ್ರೊಬ್ಬ ಒಳ್ಳೆ ಡ್ರಾಮಾ ಆರ್ಟಿಸ್ಟ್ ಅಂತ ನಾ ಈ ಸಂದರ್ಭದಾಗ ಹೇಳತ್ತೀನಿ. ಒಳ್ಳೆ ಅವರಂತ ಅದ್ಭುತ ಕಲಾವಿದರು ನಮ್ಮ ಬಸವ ಕಲ್ಯಾಣದಾಗ ಯಾರೂ ಆಗೋಗಿಲ್ಲ. ಯಾಕಂದ್ರೆ ಭಾಳಷ್ಟು ಜನ MLAಗಳಾಗ್ಯಾರ. ಇಲ್ಲಿ ಬಸವರಾಜ ಪಾಟೀಲ್ ಮಿನಿಸ್ಟರ್ ಆಗ್ಯಾರ. ನಮ್ಮ ಬಾಬುರಾವ್ ಹುಲ್ಸೂರ್ಕರ್ ಅವರು ವಿಧಾನಸಭಾ ಸ್ಪೀಕರ್ ಆಗ್ಯಾರ.
ನಮ್ಮದು ಮಲ್ಲಿಕಾರ್ಜುನ್ ಖುಬಾ ಅವರು 2 ಸಲ MLA ಆಗ್ಯಾರ, ಬಿ ನಾರಾಯಣ ರಾವ್ ಅವರು ಆಗ್ಯಾರ, ಭಾಳಷ್ಟು ಜನ ಅನ್ಕೊಂಡ ವ್ಯಕ್ತಿ ಅವ್ರು ಆಗ್ಯಾರ, ಸಿದ್ದರಾಮಪ್ಪ ಖುಬಾ ಅವ್ರು ಆಗ್ಯಾರ, ಮಾರುತಿರಾವ್ ಮುಳಿ ಅವ್ರು ಆಗ್ಯಾರ. ಭಾಳಷ್ಟು ಜನ MLAಗಳು MLAಗಳಾಗಿ ಇಲ್ಲಿ ಅಧಿಕಾರ ಮಾಡ್ಯಾರ, ಇಡೀ ರಾಜ್ಯದಾಗ ಒಂದು ಒಳ್ಳೆ ಹೆಸರು ಪಡೆದಾರ. ಆದ್ರೆ ಇವರು ಎಡವಟ್ಟು MLA, ಎಡವಟ್ಟು ಶಾಸಕರು ಅಂದ್ರೆ ಅದು ಬಸವ ಕಲ್ಯಾಣ ಸದ್ಯ ಶಾಸಕರು ಅಂತ ಶರಣು ಸರ್ಕಾರ ಅವರು. ಇವ್ರ ಮಾತ್ರ ಏನು ಕೇಳ್ಕೊತಾ ಬಂದ್ರಿ, ಹಿಂಗೆ ನಮ್ಮ ಹೋರಾಟ ಅವ್ರ ವಿರುದ್ಧ ಇರ್ತದೆ. ನಾ ಮತ್ತೊಂದ್ಸಲ ಅವರಿಗೆ ಈ ಮಾಧ್ಯಮಗೋಷ್ಠಿ ಮೂಲಕ ಅಂತ ಹೇಳ್ತೀನಿ, ನಿಂಬಲ್ಲಿ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರ, ಮೈಸೂರು ಬಸವ ಕಲ್ಯಾಣ ನಮ್ಮದು ತಾಲೂಕವ, ಇವು ಅಭಿವೃದ್ಧಿ ಮಾಡುವಂಥ ನಿಂಬಲ್ಲಿ ಪ್ರಾಮಾಣಿಕತೆ ಬದ್ಧತೆ ಇದ್ದರೆ ನೀವು KDP ಸಭೆ ಕರೀರಿ. ನಾವು ನಿರ್ಮಿತಿ ಕೇಂದ್ರ ಮೇಲೆ ದೂರು ಕಟ್ಟಿದ್ದೆವು, ಅದು ದೂರು ಸತ್ಯದ ಸುಳ್ಳದ ಅಂಬದು ನೀವು ಜನರಿಗೆ ಬಹಿರಂಗ ಪಡಿಸ್ತೀವಿ. ಅಂದಾಗ ನಿಮ್ಗೆ ನಾವು ಶಾಸಕರಂತ ನಾವು ಒಳ್ಳೆಯ ಶಾಸಕರಂತ ಒಪ್ಕೋತೀವಿ. ಸುಮ್ಮನೆ ದಿಶಾಬುಲ್ ಮಾಡಬೇಡ್ರಿ, ಮಂದಿಗೆ ದಿಶಾಬುಲ್ ಮಾಡಿ ರಾಜಕಾರಣ ಮಾಡಬೇಡ್ರಿ. ನಾವೆಲ್ಲರೂ ಇಲ್ಲಿ ಅಣ್ತಮ್ಮರ ಗತಿ ಇರ್ತೇವೆ, ಮುಂದೂ ಕೂಡ ಹಿಂಗೆ ನಾವು ಅಣ್ತಮ್ಮರ ಗತಿ ಇರ್ತೇವೆ. ಏನೋ ಸಣ್ಣ ಪುಟ್ಟ ನಮ್ಮಿಂದ ತಪ್ಪುಗಳು ಆಗಿರ್ತಾವೆ, ನಾವು ಅದಕ್ಕೆ ಬಗೆಹರಿಸ್ಕೋತೇವೆ. ತಾವು ಕಡ್ಡಿಗಿರಿ ಬೆಂಕಿ ಹಚ್ಚಂತ ಕೆಲಸ ತಾವು ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳ್ತೀನಿ. ಆಮೇಲೆ ಇವತ್ತಿನ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬಸವಣ್ಣನವರ ಕುರಿತು, ಶರಣರ ಕುರಿತಂತ ಒಂದು ಅಪಾರ ಕಾಳಜಿ ಹೊಂದಿರುವಂಥ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರ ಅವರು ಈಗಾಗಲೇ ಇವತ್ತು ಬಜೆಟ್ನಲ್ಲಿ ಏನು ಮಾಡಿದ್ರು ಅಂದರೆ 25 ಎಕರೆ ಭೂಮಿ ಬಸವಣ್ಣವರ ಶರಣರ ವಚನ ವಿಶ್ವವಿದ್ಯಾಲಯಕ್ಕೆ ಅವರು ಭೂಮಿ ಮಂಜೂರು ಮಾಡಿದ್ದಾರೆ. ಅವರಿಗೆ ಸಮಸ್ತ ಬಸವ ಭಕ್ತರ ಪರವಾಗಿ ತುಂಬುರದ ಧನ್ಯವಾದಗಳು. ಈ ಭೂಮಿ ಮಂಜೂರಾದ ಪ್ರಮುಖ ಕಾರಣರು ಅಂತಂದ್ರೆ ನಮ್ಮ ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರು, ನಮ್ಮ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ವಿಜಯ್ ಸಿಂಗ್ ಅವರು ಮತ್ತು ಸರ್ಕಾರದ ಗಮನ ಸೆಳೆಯಲು ಪ್ರಮುಖ ಕಾರಣಕರ್ತ ಎಲ್ಲ ನಾಡಿನ ಮಠಾಧೀಶರು, ನಮ್ಮ ಭಾರತೀಯ ಬಸವಲಿಂಗ ಪಟ್ಟರು ಎಲ್ಲರಿಗೂ ಕೂಡ ನಮ್ಮ ಬಸವಾದಿ ಮಾನಿಗಳ ವತಿಯಿಂದ ತುಂಬು ಹೃದಯದ ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹೇಳಿ ನನ್ನ ಮಾತುಗಳನ್ನು